ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, 2 ಸೈಟ್ ಇದೆ ಅಂತ. ಅದು ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟ್ರೇಷನ್ಗೆ ಪ್ರೋಸೆಸ್ ಮಾಡ್ತಾಯಿದ್ದೀವಿ. ಈಗ ತುಂಬ ಜನ ಸರ್ ಯಾವುದಾದ್ರೂ ಮೈನ್ ರೋಡ್ಗೆ ಸೈಟ್ಸ್ ಇದ್ದರೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೆಲವರು ರಿಕ್ವೆಸ್ಟ್ ಮಾಡಿದ್ರು. ಸೊ ಈಗ ಮೈನ್ ರೋಡ್ಗೆ 2 ಅಲ್ಲ 4 ಸೈಟ್ ಇದೆ. ಒಂದೇ ಲೇಔಟಲ್ಲೇ 2 30-40 ಇದೆ, 2 5200 ಸ್ಕ್ವೇರ್ ಫೀಟ್ 2 ಸೈಟ್ ಇದೆ. 30-40 ಸೈಟು 5800 ಹೇಳ್ತಾರೆ, 5500ಗೆ ಫೈನಲ್ ಮಾಡ್ತೀವಿ. ಇನ್ನು 5200 ಸ್ಕ್ವೇರ್ ಫೀಟು ಅಂದರೆ ಆಲ್ಮೋಸ್ಟ್ 5 ಸೈಟು, ಅದು 2 ಇದೆ, 5 ಸೈಟ್ ಲೆಕ್ಕ. ಅದು ಒಂದೇ ಖಾತಾ ಇದೆ. ಅದು ನಿಮಗೆ 5000ಕ್ಕೆ ಫೈನಲ್ ಆಗುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಪ್ರವೀಣ್ ಕುಮಾರ್, ಪ್ರೊಪ್ರಿಯೇಟರ್ SP ಆಲ್ ಇನ್ ಒನ್ ಸೊಲ್ಯೂಷನ್ಸ್. ಥ್ಯಾಂಕ್ ಯು. ಈಗ ನೋಡಿ, ಅದು ಮೇನ್ ರೋಡು, ಈ ಕಾರ್ ಹೋಯ್ತಲ್ಲ ಅಲ್ಲಿಂದ ನೋಡಿ ಲೇಔಟು ಜಸ್ಟ್ ಲೆಸ್ ದ್ಯಾನ್ ಒಂದು 100 ಮೀಟರ್ ಒಳಗಡೆ. ಅಲ್ಲಿಂದ ಒಂದು 50 ಒಂದು 100 ಮೀಟರ್ ಇಟ್ಕೊಳ್ಳಿ. 100 ಮೀಟರ್ ಇದು ಲೇಔಟು. ಈ ಲೇಔಟು ಬೈಯಪ್ಪ ಅಪ್ರೂವ್ಡ್ ಇದೆ. ಬಟ್ ಏನಂದರೆ ಆ ಕಡೆ ಈ ಕಡೆ ನಿಮಗೆ ಕಾಂಪೌಂಡ್ ವಾಲ್ ಇರುತ್ತೆ. ಬಟ್ಟು ಇದು ಮೈನ್ ರೋಡ್ಗಿದೆ. ಸೊ ಇವರು ಮುಂದ್ಗಡೆ ಕಾಂಪೌಂಡ್ ಕಟ್ಟಿಲ್ಲ. ಬೈಯಪ್ಪ ಅಪ್ರೂವ್ಡ್ ಇದೆ ಇದು ಲೇಔಟು. ಇದರಲ್ಲಿ ಒಂದು ಟೋಟಲ್ 4 ಸೈಟ್ ಇದೆ. ಈ ರೋಡ್ ಬಂದು ಈ ಕಡೆ ಬಾಯ್ಲಲ್ಲಿ ರೋಡ್ ಇದು ಬಂದುಬಿಟ್ಟು ಆ ಮೇನ್ ರೋಡ್ ಕಾಣಿಸ್ತಿದೆಯಲ್ಲ, ಅದು ವಿದ್ಯಾರಣ್ಯ ಕ್ರಾಸಿಂದ ವೆಂಕಟೇಶ್ವರ ಕಾಲೇಜ್ ಆದರ್ಶ ಫಾರ್ಮ್ಸಿಂದ ಈ ಬಾಗ್ಲೂರು ಮೇನ್ ರೋಡ್ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಬಾಗ್ಲೂರು ಮೇನ್ ರೋಡ್ ಜಸ್ಟ್ ಒಂದು 350 ಮೀಟರ್ ಇದೆ. ಆ ಕಡೆ ರೈಟ್ಗೆ ಹೋದರೆ ಆದರ್ಶ ಫಾರ್ಮ್ ಬಂದು ನಿಮಗೆ ಒಂದು ಲೆಸ್ ದ್ಯಾನ್ 1 ಕಿಲೋಮೀಟರ್ ಒಳಗಡೆ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಬರೀ ವಿಡಿಯೋ ಮಾಡಿ ಹಾಕಿದ್ದೆ. ತುಂಬ ಜನಕ್ಕೆ ಡೌಟ್ ಇತ್ತು ಅಲ್ಲಿ ಸೈಟ್ ಎಲ್ಲಿ ಬರುತ್ತೆ, ರೋಡ್ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಸ್ವಲ್ಪ ಡೆಪ್ತಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದೆ 2 ಸೈಟ್ ಅವೈಲೇಬಲ್ ಇರೋದು ನಾರ್ತ್ ಫೇಸಿಂಗ್. ಇದು ಸೈಟ್ ನಂಬರ್ 16. ಇದ್ರ ಪಕ್ಕನೇ ಬರೋದು ಸೈಟ್ ನಂಬರು 17. ಇದು ಸೈಟ್ ನಂಬರ್ 17. ಆ್ಯಕ್ಚುಲಿ ಇಲ್ಲಿ ಲೇಔಟು ಈಸ್ಟು ವೆಸ್ಟ್ಗೆ ಲೆಂತಾಗಿ ಮಾಡಿದ್ದಾರೆ. ನಾರ್ತು ಸೌತು ವಿಡ್ತ್ ಕಮ್ಮಿ ಇದೆ. ಇದು ನೋಡಿ, ಇದೇ ಹೇಳಿದ್ದು. ಆ ಲೇಔಟಲ್ಲಿ ಸ್ವಲ್ಪ 2 ಸೈಡ್ ಡೌನಿಗೆ ಬಂದರೆ ಇಲ್ಲಿ ನೋಡಿ ಈ ಫೆನ್ಸಿಂಗ್ ಕಾಣಿಸ್ತಿರೋದು ಪಾರ್ಕಿಂಗ್ ಅಂತ, ಇದು ಪಾರ್ಕ್ಗೆ ಅಂತ ಬಿಟ್ಟಿದ್ದಾರೆ. ಹಾಗೆ ಬಂದರೆ ಇದೇ ನಾನು ಹೇಳಿದ್ದು 10,000 ಸ್ಕ್ವೇರ್ ಫೀಟ್ ಇರೋದು. ಇದು ನೋಡಿ, ಇದು ಈಸ್ಟು, ಇದು ಸೌತು, ಆ ಎಂಡಿಗೆ ವೆಸ್ಟ್ ಬರುತ್ತೆ. ಇದು 5200 ಸ್ಕ್ವೇರ್ ಫೀಟ್ ಇದೆ. 2 ಸೈಟ್ ಬರುತ್ತೆ ನಿಮಗೆ, 5200, 5200. ಇದು 2 ಒಬ್ಬರೇ ತಗೊಂಡ್ರೆ ನಿಮಗೆ 3 ಕಡೆ ರೋಡ್ ಸಿಗುತ್ತೆ. ಇಲ್ಲ 5000 ಈಸ್ಟ್ ಕಡೆ ತಗೊಂಡ್ರೆ 2 ಕಡೆ ರೋಡ್ ಸಿಗುತ್ತೆ. ಇಲ್ಲ ಈ ಎಂಡಿಗೆ ತಗೊಂಡ್ರೆ ಸೌತು ವೆಸ್ಟ್ ಸಿಗುತ್ತೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಈ ಸೈಟ್ ಎಂಡಿಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಎಕ್ಸ್ಪ್ರೆಸ್ ವೇ ಬರ್ತಾಯಿದೆ, ಪ್ರಪೋಸ್ಡ್ ಎಕ್ಸ್ಪ್ರೆಸ್ ವೇ ಅಂತ. ಇದು ನೋಡಿ, ಈ ರೋಡ್ ಇದೆಯಲ್ಲ, ಇದು ಸುಮಾರು ಒಂದು 60 ಫೀಟ್ ಇದೆ. ಇದು ಲೇಔಟ್ ಒಳಗಡೆನೇ ಇದೆ. ಬಟ್ಟು ಇದು ರಿಜಿಸ್ಟರ್ ಆಗಿಲ್ಲ. ಯಾಕಂದರೆ ಇದು ಬಂದುಬಿಟ್ಟು ಪ್ರಪೋಸ್ಡ್. ಕೆಲವರು 80 ಫೀಟ್ ರೋಡ್ ಅಂತಿದ್ದಾರೆ, ಕೆಲವರು 100 ಫೀಟ್ ರೋಡ್ ಅಂತಿದ್ದಾರೆ. ಇದು ನೋಡಿ, ಇದೇ ರೋಡ್ ಎಲ್ಲಿಂದ ಬರುತ್ತಂದರೆ ಯಲಹಂಕ
ಇಂದ ಮುಂದೆ ಬಂದು ಬಾಗ್ಲೂರು ಸರ್ಕಲ್, ರೇವಾ ಸರ್ಕಲ್ ಇದೆಯಲ್ಲ, ಅದ್ರ ಸ್ವಲ್ಪ ಮುಂದೆ ಬಂದರೆ ಕಂಟ್ರಿ ಕ್ಲಬ್. ಅಲ್ಲಿಂದ ಏರ್ಪೋರ್ಟ್ಗೆ ಈ ಪ್ರಪೋಸ್ಡ್ ಇಲ್ಲಿ ಎಕ್ಸ್ಪ್ರೆಸ್ ವೇ ಬರುತ್ತೆ ಅಂತ. ಸೊ ಇವರು ಲೇಔಟ್ ಅವರು ಇದು ನೋಡಿ, ಲೇಔಟ್ ಇದು ಈ ಕಡೆ, ಇದು ವೆಸ್ಟು. ಇಲ್ಲಿ ನೋಡಿ, ಇದೊಂದು 60 ಫೀಟ್ ಇದೆ. ಟಾರ್ ರೋಡ್ ಎಲ್ಲ ಹಾಕಿದ್ದಾರೆ, ಬಟ್ ಇದು ಲೇಔಟ್ಗೆ ಇನ್ಕ್ಲೂಡ್ ಆಗಿಲ್ಲ, ರಿಜಿಸ್ಟ್ರು ಆಗಿಲ್ಲ. ಯಾಕಂದರೆ ನಾಳೆ ಆ ರೋಡ್ ಏನಾದರೂ ವೈಡ್ನಿಂಗ್ ಬರುತ್ತೆ. ಸೊ ಜಾಸ್ತಿ ಬಂದರೂ ಇಲ್ಲಿ ಗಂಟ ಇರಲಿ ಅಂತ. ಸೊ ಈ ಸೈಟ್ ವೆಸ್ಟ್ ಫೇಸ್ ಏನಾದರೂ ತಗೊಳ್ಳೋರು, ನಾಳೆ ಅದು ಎಕ್ಸ್ಪ್ರೆಸ್ ವೇ ಇಟ್ ಟೇಕ್ಸ್ ಟೈಮ್, ಒಂದು 5 ವರ್ಷ ಇಲ್ಲ ಇನ್ನೂ ಬೇಗ ಬರ್ಬೋದು, ಇನ್ನೂ ಲೇಟ್ ಆಗ್ಬೋದು. ಬಂದರೆ ಇದು ಕಮರ್ಷಿಯಲ್ ಆಗುತ್ತೆ. ಇದು ನೋಡಿ ಇದು ನೋಡಿ, ಇದು ಫುಲ್ಲು ತೋರಿಸ್ತಾ ಇರೋದು. ಇದು 10,400 ಸ್ಕ್ವೇರ್ ಫೀಟ್ ಇದೆ. 5,200, 5,200. ಆ ಕಡೆ ಹೊಂಗೆ ಮರ ಕಾಣಿಸೋದು ಬಂದುಬಿಟ್ಟು ಆ ಕಡೆ ಈಸ್ಟು, ಇದು ವೆಸ್ಟು. ಆ ಕಡೆ ನಾರ್ತ್ ಕಾಂಪೌಂಡ್ ಇದೆ. ಸೌತ್ಗೆ ರೋಡ್ ಸಿಗುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಅರ್ಜೆಂಟಾಗಿ ಸೇಲ್ಗಿದೆ ಇದು.